ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಸನ್ಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ನಮ್ಮ ಡೋರಾ ಮುಡಿ ಕೊಡೋದಕ್ಕೋಸ್ಕರ ಹಾಸನ್ಗೆ ಹೋಗ್ತಾ ಇದ್ವಿ. ಡೋರಾ ಮುಡಿ ಯಾವಾಗ ಕೊಡೋದು ಅಂತ ಕೇಳ್ತಾ ಇದ್ರಿ ಅಲ್ವಾ. ಇವತ್ತು ಫೈನಲ್ ಆಗಿ ಡೋರಾದು ಮುಡಿ ಕೊಡ್ತೀವಿ. ಮುಡಿ ಕೊಟ್ಟಾದ್ಮೇಲೆ ಹೇಗೆ ಕಾಣ್ತಾಳೆ ಅಂತ ಈ ಒಂದು ಫುಲ್ಲು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಜಾಸ್ತಿ ಲೆಂತಿ ವಿಡಿಯೋ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಮತ್ತು ಪಾರ್ಟ್ 2 ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಮಿಕ್ಸಾಗಿ ನಾನು ಬೇಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ, ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ. ನೈಸ್ ರೋಡಲ್ಲಿ ಹೋಗ್ಬೇಕಾದ್ರಂತೂ ಎಷ್ಟು ಆಕ್ಸಿಡೆಂಟ್ ಆಗಿತ್ತು ಅಂತಂದರೆ, ಬರೀ ಲಾರಿಯವರೇ ಪಲ್ಟಿ ಹೊಡೆದು ಲಾರಿನೆಲ್ಲ ಬೀಳಿಸ್ಬಿಟ್ಟು ಅವರು ಬಚಾವಾಗಿದ್ದರು. ಮತ್ತು ಒಂದು ಲಾರಿ ಸುಟ್ಟೋಗಿತ್ತು, ಅದರೊಳಗೆಲ್ಲ ಕಾರೆಲ್ಲ ಇತ್ತು. ಅದು ನೋಡಿದ್ರೆ ಒಂಥರ ಭಯ ಆಗ್ಬಿಡ್ತು ನಮಗಂತೂ. ಆ ಲಾರಿ ಪಕ್ಕನೇ ಗಾಡಿ ಹೋಗೋದು ಬೇಡ ಅಂತ ನಾನು ಬೇಡ್ಕೊಳ್ತಿದ್ದೆ. ಲಾರಿಯವರೇ ಪಾಪ ನೈಟೆಲ್ಲ ಏನೋ ಗೊತ್ತಿಲ್ಲ, ನೈಟೆಲ್ಲ ನಿದ್ಗೆಟ್ಟು ಓಡಿಸ್ಕೊಂಡು ಹೋಗ್ತಾರೇನೋ, ಹಾಗಾಗಿ ಸ್ವಲ್ಪ ಆಕ್ಸಿಡೆಂಟೆಲ್ಲ ಆಗ್ತಾಯಿರುತ್ತೆ. ಅದು ಸೈಡಿಗೆ ಹೋಗಿ ಗುದ್ದಿರೋದು, ಬರೀ ಗುದ್ದಿರೋದೇ ಅವರು. ಆಕ್ಸಿಡೆಂಟ್ ಅಂದರೆ ಬೇರೆ ಗಾಡಿ ಬಂದು ಗುದ್ದಿರೋದಲ್ಲ, ಎಲ್ಲೋ ಕಂಬಕ್ಕೆ ಗುದ್ದಿರೋದು, ಪಲ್ಟಿ ಆಗಿರೋದು, ಒಂದು ಚಕ್ರ ಎದ್ದು ಪಲ್ಟಿ ಆಗಿರೋದು, ಅದೇ ಥರದ್ದು ಆಕ್ಸಿಡೆಂಟ್ ಆಗ್ತಾಯಿತ್ತು. ಬನ್ನಿ, ಇವಾಗ ಸದ್ಯಕ್ಕೆ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ, ಆರಾಮ್ಸೆಗೆ ಹೋಗ್ತಾ ಇದ್ವಿ. ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇದು ಕಾರ್ ಬಂದು ನಮ್ಮ ಅಣ್ಣಂದೆಯ. ಆಲ್ ಓವರ್ ಇಂಡಿಯಾ, ಬರೀ ಕರ್ನಾಟಕದಲ್ಲದೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಈ ಒಂದು ಕಾರಲ್ಲಿ ನೀವು ಆರಾಮ್ಸಾಗಿ ಬುಕ್ ಮಾಡ್ಕೊಂಡು ಸುತ್ತಾಡ್ಬೋದು. ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ, ತುಂಬ ಸೇಫ್ಟಿಯಾಗಿ ಡ್ರೈವಿಂಗ್ ಮಾಡ್ತಾರೆ ನಮ್ಮಣ್ಣ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಾರ್ ತುಂಬ ಚೆನ್ನಾಗಿದೆ. 8 ಮೆಂಬರ್ಸ್ ಸೀಟ್ ಕುತ್ಕೋಬೋದು. ಮತ್ತು ನಮಗೆ ಬೇಜಾರಾಗದಿರ್ತಾರೆ, ಮಾತಾಡ್ತಾ ಇರ್ತಾರೆ ನಮ್ಮಣ್ಣ. ಬೇಕು ಅಂತಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಬೇಕು ಅಂತಂದರೆ ಮಾತ್ರ ನಾನು ನಿಮಗೆ ಅಣ್ಣನ ನಂಬರನ್ನು ಕೊಡ್ತೀವಿ ಫ್ರೆಂಡ್ಸ್. ಆರಾಮ್ಸಾಗಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಓಕೆನಾ? ಬನ್ನಿ, ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಆಲ್ರೆಡಿ ಬಂದುಬಿಟ್ವಿ. ಜಾಸ್ತಿ ವಿಡಿಯೋ ಏನು ತೆಗ್ದಿಲ್ಲ ಅಲ್ವಾ, ಹಾಗಾಗಿ ಮಾತಾಡ್ಕೊಂಡು ಬಂದೇ ಬಿಟ್ವಿ. ನಾವು ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ ಹತ್ರ ಹಿಡಿದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 2.5 ಅವರಲ್ಲಿ ಕರ್ಕೊಂಬಂದಿದ್ದಾರೆ ನಮ್ಮಣ್ಣ. ತುಂಬ ಚೆನ್ನಾಗಿ ಸೇಫ್ಟಿಯಾಗಿ ಕರ್ಕೊಂಬಂದರು. ಬೇಗ ಅವ್ರು ಮಾತಾಡ್ಕೊತ ಇಷ್ಟು ಬೇಗ ಬಂದ್ವಿ ಅಂತ ಅನ್ನಿಸ್ಲೇ ಇಲ್ಲ. ನಾವು ಬಂದು ಶನಿಮಹಾತ್ಮ ದೇವಸ್ಥಾನ. ಇದು ನಾವು ಹತ್ತತ್ರ 15 ವರ್ಷದಿಂದ ಇಲ್ಲಿಗೆ ಬರ್ತಾ ಇರೋದು. ನಮ್ಮದೇನೇ ಕಷ್ಟ ಇದೆ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ನಮಗೆ ಒಂಥರ ನೆಮ್ಮದಿ, ಖುಷಿ, ಸಂತೋಷ ಎಲ್ಲದೂ ಸಹಿತ ಒಂಥರ ತವ್ರ ಮನೆ ಅಂತಲೇ ಹೇಳ್ಬೋದು. ಅಪ್ಪಾಜಿ ನಾವು ಎಲ್ಲೇ ಹೋದರೂ ನನ್ನ ಹಸ್ಬೆಂಡು ರಂಗಸ್ವಾಮಿ ಅಂತ ಕರಿತಾ ಇರ್ತಾರೆ. ಅದೊಂದು ನಮಗೆ ಖುಷಿ ಆಗುತ್ತೆ. ಹಿರಿಸವೆ ಹತ್ರ ಇದೆ ಇದು ದೇವಸ್ಥಾನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮುಂಚೆ ಎಲ್ಲ ಮುಂಚೆ ಚಿಕ್ಕ ದೇವಸ್ಥಾನ ಇತ್ತು, ಇವಾಗ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವಾಗ ಎಷ್ಟು 10 ಕೋಟಿ ಏನೋ ಆಯ್ತಂತೆ, ಹತ್ತತ್ರ 11 ಕೋಟಿ ಏನೋ ಆಯ್ತಂತೆ ಇದೆಲ್ಲ ರೆಡಿ ಮಾಡಿಸೋ ಹೊತ್ತಿಗೆ. ಇಲ್ಲಿ ಎಷ್ಟೊಂದು ಜನ ಅಡಿಕೆ ಕಟ್ಕೊಂಡು ಹೋಗಿದ್ದಾರೆ ಅಂತಂದರೆ, ತುಂಬ ಜನ ಅಡಿಕೆ ಕಟ್ಕೊಂಡು ಹೋಗಿದ್ದಾರೆ. ಏನೇ ನೆರವೇರಬೇಕು ಅಂತಂದರೆ ಒಂದೇ ಮನಸ್ಸಲ್ಲಿ ಏನು ಇಟ್ಕೊಳ್ತಿರ್ತೆ ಅದನ್ನು ಅಡಿಕೆ ಕಟ್ಕೊಂಡು ಹೋದರೆ ಇಲ್ಲಿ ನೆರವೇರುತ್ತೆ. ಹಾಗಾಗಿ ಎಲ್ಲರೂ ಬಂದು ಕಟ್ಕೊಂಡು ಹೋಗಿದ್ದಾರೆ. ಬನ್ನಿ, ಇವಾಗ ಸ್ವಲ್ಪ ನಮ್ಮ ಅಮ್ಮಗೆ ಅದೇ ಫ್ರೆಂಡ್ಸ್ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಕಾ ಬೇಡವಾ ಅಂತ ಕೇಳ್ಕೊಂಬರೋದಕ್ಕೆ ಹೋಗಿದ್ವಿ. ಇಲ್ಲ ಮನೇಲಿ ಹುಷಾರು ಮಾಡ್ತಾಯಿಲ್ಲ ಇಲ್ವಾ ಅಂತ ಕೇಳ್ಕೊಂಬರೋದಕ್ಕೆ ಹೋಗಿದ್ವಿ. ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ಅಲ್ವಾ, ಪರ್ಸ್ನಲ್ ವಿಷಯ. ಹಾಗಾಗಿ ಪಾಪ ನಮ್ಮ ಅಮ್ಮಗೂ ತುಂಬ ಇತ್ತೀಚೆಗೆ ಹೆಲ್ತ್ ಇಶ್ಯೂ ಆಗ್ತಾಯಿದೆ. ಎಷ್ಟೊತ್ತಿಗೆ ನಮ್ಮ ಅಮ್ಮ ಹುಷಾರಾದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕಾರ್ ಬುಕ್ ಮಾಡಿಕೊಂಡೇ ಬಂದ್ವಿ. ಇವತ್ತು ದುಡ್ಡಿರುತ್ತೆ, ನಾಳೆ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬಸ್ಸಲ್ಲಿ ಏನು ಬರೋದು ಬೇಡ. ಬಸ್ಸಲ್ಲಿ ಫ್ರೀ ಇರುತ್ತೆ, ಆದರೂ ಬಸ್ಸಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಎಳ್ದಾಡ್ಕೊಂಡು, ಆ ಮಕ್ಕಳು ಕಯ್ಯಾಪಿಯ ಅಂದ್ಕೊಂಡು, ನಮ್ಮ ಅಕ್ಕನ ಮಕ್ಕಳು ಬೇರೆ ಬರ್ತಾ ಇದ್ದಾರೆ. ಕಯ್ಯಾಪಿಯ ಅಂದ್ಕೊಂಡು ಎಲ್ಲ ಮಕ್ಕಳನ್ನು ಎಳ್ದಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಇಲ್ಲಿ ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಕಾರ್ ಬುಕ್ ಮಾಡ್ಕೊಂಡೆ ಕರ್ಕೊಂಡೋಗಿ ಅಚ್ಚುಕಟ್ಟಾಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಇವಾಗ ನಮ್ಮ ಡೋರಿಗೆ ಮುಡಿ ತೊಗ್ಸೋ ಟೈಮ್ ಬಂದಿದೆ ಫ್ರೆಂಡ್ಸ್. ನೋಡಿ, ನನ್ನ ಹಸ್ಬೆಂಡ್ ಉಫ್ ಅಂತ ಹುಡುಕ್ತಾ ಇದ್ದಾರೆ. ಅದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಆಫ್ಟರ್ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ಅದೇನೋ ಗೊತ್ತಾಗಲಿಲ್ಲ. ನೋಡಿ, ಉಫ್ ಅಂತ ಹುಡುಗಿದ್ರು. ಅದು ಆಮೇಲೆ ಬುಡ ಮಾಡಿಸಿದ್ಮೇಲೆ ತೆಗೆಯೋದಕ್ಕೆ ಆಗಲ್ಲ.
ಡೋರಾ ನೋಡಿ ಮುಡಿ ತೆಗಿಸ್ತಾ ಇದ್ದೀವಿ. ಇವಾಗ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಆಮೇಲೆ ಕ್ಯೂಟಾಗಿ ಕಾಣಿಸ್ತಾರೆ. ಯಾವಾಗಿದ್ರೂ ಮುಡಿ ತೆಗಿಸ್ಬೇಕಿತ್ತು ಅಲ್ವಾ, ಹಾಗಾಗಿ ಹೇಗಿದ್ರು ಬಂದಿದ್ದೀವಿ ಅಂತ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿರೋದು. ಮೇನ್ ಬಂದಿರೋದು ನಮ್ಮಮ್ಮಗೆ ಹುಷಾರಿಲ್ವಲ್ಲ, ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ವಿ ಮತ್ತು ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಆದರೆ ಸಡನ್ನಾಗೆ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡು ಸರಿ ಮನೆ ಹತ್ರನೇ ನಾವಿನ್ನೇನು ರೆಡಿ ಆಗ್ತಾಯಿದ್ವಿ. ಡೋರದು ಹೇಗಿದ್ರು ಹೋಗಿದ್ದೀವಿ ಅಲ್ವಾ, ಮತ್ತೆ ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ, ಮುಡಿ ಕೊಡಿಸ್ಬಿಡೋಣ, ಮತ್ತು ಇನ್ನೂ ಬರ್ತಡೇ 1.5 ಮಂತ್ ಇದೆ ಅಲ್ವಾ, ಅಷ್ಟೊತ್ತಿಗೆ ಕೂದಲು ಹೇರ್ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಬರ್ತಡೇ ಆದಮೇಲೆ ಕೊಡ್ಸೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡು ಬೇಡ ಅಮ್ಮ, ಹೇಗಿದ್ರು ಬಂದಿದ್ದೀವಿ ಮತ್ತೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅವಳಂತೂ ಸೈಲೆಂಟಾಗಿದ್ದಾಳೆ. ಆಮೇಲೆ ಹಿಂದಗಡೆ ಎಲ್ಲ ಕಟ್ ಮಾಡಬೇಕಾದ್ರೆ ಸೈಲೆಂಟಾಗಿದ್ದಾಳೆ. ಮುಂದೆಗಡೆ ಕಟ್ ಮಾಡೋಕ್ಕೆ ಹೋದಾಗಂತೂ ಅಳ್ತಾ ಇದ್ಲು. ಹೇರ್ ಫುಲ್ಲು ಲಾಂಗ್ ಇದೆ ಅವಳದು. ಇಷ್ಟು ಲಾಂಗ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಲಾಂಗ್ ಇದೆ. ನಮ್ಮನೆ ಹತ್ರ ಹಂಗೆ ಅಂತಾರೆ, ಮಗುಗೆ ಏನು ಹಾಕಿ ಅಷ್ಟೊಂದು ಹೇರ್ ಬೆಳೆಸಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಒಂದೊಂದು ಮಕ್ಳದ್ದು ತುಂಬ ಹೇರ್ ಗ್ರೋತ್ ಆಗಿರುತ್ತೆ, ಒಂದೊಂದು ಮಕ್ಳದ್ದು ಗ್ರೋತ್ ಆಗಿರೋದಿಲ್ಲ. ನಾವು ಪ್ರೆಗ್ನೆನ್ಸಿಲಿ ಯಾವ ರೀತಿಯಾಗಿ ಫುಡ್ಡನ್ನು ತಿಂದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಜಾಸ್ತಿ ಕರಿಬೇವು ತಿಂದಿವೆ, ಮತ್ತು ಕರಿಬೇವು ನಾವು ಪ್ರೆಗ್ನೆನ್ಸಿ ಇದ್ದಾಗ ಆದಷ್ಟು ಕರಿಬೇವು ತಿನ್ನಬೇಕಾಗುತ್ತೆ. ಜೀರ್ಣಕ್ರಿಯೆ ಬೇಕಾಗುತ್ತೆ, ಮಕ್ಕಳು ಹೆಲ್ದಿಯಾಗಿರ್ತಾರೆ, ಕಣ್ಣು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಹೇರ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಲಿ ಕರಿಬೇವು ತಿನ್ನಬೇಕಾಗುತ್ತೆ. ಪ್ರೊಮೋಗ್ರಾನೇಟ್ ತಿಂತಾಯಿದ್ದೆ ನಾನು, ಸಪೋಟ ತಿಂತಾಯಿದ್ದೆ, ಬೀಟ್ರೂಟ್ ಜಾಸ್ತಿ ತಿಂತಾಯಿದ್ದೆ. ಹಾಗಾಗಿ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಡೋರದು ಬಂದಿದೆ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಅಯ್ಯೋ ಅಷ್ಟು ಉದ್ದ ಕೂದಲು ಹೋಗ್ಬಿಡ್ತಲ್ಲ ಅಂತ. ಚೆನ್ನಾಗಿತ್ತು ಮಾತ್ರ ಹೇರು. ಅಂಕಲ್ ಅಂತಾಯಿದ್ರು, ಏನಮ್ಮ ಮುಡಿ ಹಿಂಗಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಫೈನಲ್ ಆಗಿ ನಮ್ಮ ಡೋರದು ಮುಡಿ ಕೊಡಿಸಿದ್ದಾಯಿತು ಫ್ರೆಂಡ್ಸ್. ಹೇಗೆ ಕಾಣ್ತಾ ಇದ್ದಾಳೆ, ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ವ ಡೋರಾ. ಆಫ್ಟರ್ ಆದಮೇಲೂ ಅವಳು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಆಫ್ಟರ್ ಹೇರ್ಸ್ ಆದಮೇಲೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಇವಾಗ ಇನ್ನೊಂದು ಸರಿ ಪೂಜೆ ಮಾಡಿಸೋಣ ಅಂತ ಹೇಳಿ ನಾವು ಎಳ್ಳು ಬತ್ತಿ ಬರುತ್ತೆ ನೋಡಿ, ಅದನ್ನು ಹಾಕಿ ಪೂಜೆ ಮಾಡ್ತಾಯಿದ್ವಿ. ಫೈನಲಾಗಿ ಕೆಲಸ ಮುಗೀತು. ಅಮ್ಮಂದು ಕೇಳ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಚೆನ್ನಾಗಿದೆ ಏನೋ ಒಂಥರ. ಇಲ್ಲಿ ಬಂದಮೇಲೆ ನಮಗೆ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ಇವರೇ ತಂದೆ ತಾಯಿ ಎಲ್ಲ ಬಂಧು ಬಳಗ ಎಲ್ಲ ನನ್ನ ಶನೇಶ್ವರ ದೇವಸ್ಥಾನದಲ್ಲೇ ಏನೇ ಬೇಕು ಅಂತಂದರೆ ಕೇಳ್ಕೊಳ್ಳೋದು. ನಾನು ಏನೇ ಪಡ್ಕೊಳ್ಬೇಕು ಅಂದರೆ ಸಾಕು, 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿಬಿಡ್ತೀನಿ. ಅಷ್ಟು ತುಂಬ ಸ್ಟ್ರಾಂಗ್ ಇರುತ್ತೆ ಈ ಒಂದು ಟೆಂಪಲ್ಲು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಗೊತ್ತಿರುತ್ತೆ ಅಂತ. ಬೆಂಗಳೂರು ಕಡೆಯಿಂದ ಬರ್ತಾರೆ, ಹಾಸನ, ಮೈಸೂರು, ಬೇರೆ ಕಡೆ ಎಲ್ಲ ಬರ್ತಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ದೂರದಿಂದ ಬರ್ತಾ ಇರ್ತಾರೆ. ಜಾಸ್ತಿ ಹುಷಾರಿಲ್ದಲ್ಲೇ ಬರೋದು, ಮತ್ತು ಒಬ್ಬೊಬ್ಬರು ಪ್ರೆಗ್ನೆನ್ಸಿ ಆಗಿರೋದಿಲ್ಲ. ಎಷ್ಟೋ ವರ್ಷಗಳ ನಂತರ ಈ ಸನ್ನಿಧಾನಕ್ಕೆ ಬಂದು ಕೋಡ್ಕೊಂಡಿದ್ದಾದಮೇಲೆ ಅವರು ಪ್ರೆಗ್ನೆನ್ಸಿಯಾಗಿ ಡೆಲಿವರಿ ಆದ ನಂತರ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ನೆರವೇರಿಸ್ತಾರೆ. ಮುಂಚೆಲ್ಲ ಏನು ಕೇಳೋದಿಲ್ಲ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಷ್ಟು ಕೊಟ್ಟರೆ ಸಾಕು ಅಷ್ಟೇ. ಮತ್ತು ನೀವು ಕೊಡಲೇಬೇಕು ಅಂತ ಇಲ್ಲ. ತುಂಬ ಅಂದರೆ ತುಂಬ ಭಕ್ತಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. 15 ವರ್ಷದಿಂದ ಮೇಲೆ ಬರ್ತಾಯಿದ್ವಿ. ಮಿನಿಮಮ್ ಒಂದು 16-17 ವರ್ಷ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಬಂದಿದ್ದಾದಮೇಲೆ. ತುಂಬ ಚೆನ್ನಾಗಿರುತ್ತೆ. ಮಂಜುನಾಥಪುರ ಅಂತ ಚೆನ್ನಾಗಿದೆ ಒಂಥರ. ನಿಮಗೂ ಬೇಕು ಅಂತಂದರೆ ನೋಡೋಣ, ಅಡ್ರೆಸ್ ಕೊಟ್ಟಿರ್ತೀನಿ, ಕೇಳಿ. ಅಡ್ರೆಸ್ ಬೇಕು ಅಂತಂದರೆ ಅಡ್ರೆಸ್ ಕೊಟ್ಟಿರ್ತೀನಿ. ತಾಯಿ ಚಾಮುಂಡೇಶ್ವರಿನೂ ಸಹಿತ ಇಲ್ಲಿ ಚಿಕ್ಕದು, ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಟೆಂಪಲ್ಲು ಚಿಕ್ಕದಾಗಿ ಮಾಡಿದ್ದಾರೆ. ಚಿಕ್ಕದಾಗಿದ್ರೂ ಸಹಿತ ಒಳ್ಳೆ ಚೊಕ್ಕದಾಗಿ ಮಾಡಿದ್ದಾರೆ. ಚಾಮುಂಡೇಶ್ವರಿದು ಸಹಿತ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ಟೆಂಪಲ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಅಡಿಕೆ ಕಟ್ಟಿದ್ದಾರೆ ಅಂತಂದರೆ, ಮನೆ ಕಟ್ಟಬೇಕು ಅಂದರೆ ಇಟ್ಟಿಗೆ ಎಲ್ಲ ಕಟ್ಟಿದ್ದಾರೆ. ಏನೇನೋ ರಾಗಿ ಅದೇನೇನೋ ಕಟ್ಟೋಗಿದ್ದಾರೆ. ಬೆಳೆ ಚೆನ್ನಾಗಿ ಆಗಬೇಕು, ಅವ್ರು ಏನು ಬೆಳೆ ಅಂದ್ಕೊಂಡಿರ್ತಾರೆ ಅದನ್ನು ತಂದು ಕಟ್ತಾರೆ. ತುಂಬ ಚೆನ್ನಾಗಿ ಲಾಭ ಎಲ್ಲ ಆದಮೇಲೆ ಅವರು ಬೆಳೆ ಏನು ಬೆಳೆದಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಅನ್ನದಾನಕ್ಕೆ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿ ಎಷ್ಟೊಂದು ಜನ ಭಕ್ತಾದಿಗಳು ಬರ್ತಾರೆ ಅಂತಂದರೆ ಪಾಪ ಅವ್ರಿಗೆ ಇವಾಗ ಅನ್ನದಾನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಆದರೂ ಸಹಿತ ಜನರು ಕೊಡೋದ್ರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ನಾಮಕರಣ ಎಲ್ಲ ಮಾಡ್ಕೊಳ್ತಾರೆ. ಮದುವೆನೂ ಸಹಿತ ನಡೆಯುತ್ತೆ. ನಮ್ಮ ಮದುವೆಗೆ ಇವರು ಸಹಿತ ಸ್ವಾಮೀಜಿ, ಶ್ರೀಧರ್ ಸ್ವಾಮೀಜಿಯನ್ನು ಸಹಿತ ಬಂದಿದ್ದರು. ನನಗೆ ತುಂಬ ಖುಷಿ ಆಯಿತು. ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇದ್ರೇ ಒಂಥರ ಖುಷಿ ಆಗುತ್ತೆ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ನನ್ನ ಪ್ರೀತಿಯ ದೇವತೆ ಚಾಮುಂಡೇಶ್ವರಿ ತಾಯಿ ವಿಗ್ರಹನ ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಹತ್ರ ಹೋಗ್ತಿದ್ದಂಗೆ ನನಗೊಂಥರ ಮೈಯೆಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. ಒಂಥರ
ಒಂಥರ ಫೀಲಿಂಗ್ ಆಯಿತು ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಯಾವತ್ತೂ ಹಿಂಗಾಗಿರಲಿಲ್ಲ. ಚಾಮುಂಡೇಶ್ವರಿ ವಿಗ್ರಹ ಹತ್ರ ಹೋಗ್ತಿದ್ದಂಗೆ ಒಂಥರ ಒಳಗಡೆ ಎಲ್ಲ ಇನ್ನೂ ಮೆಟ್ಲು ಹತ್ತುತ್ತಾ ಇದ್ದೆ, ಅಷ್ಟೊತ್ತಿಗೆ ಒಂಥರ ಮೈಲ ಜುಮ್ ಅಂದ್ಬಿಡುತ್ತೆ. ಅಷ್ಟು ನನಗೆ ಪ್ರೀತಿ ಚಾಮುಂಡೇಶ್ವರಿ ಅಂತ ಅಂದ್ರೆ ಅಷ್ಟೇ. ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ. ನಾನು ಏನೇ ಬೇಡ್ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಇದು ನೆರವೇರಬೇಕು ಅಂದರೆ ಸಾಕು, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಈಡೇರುತ್ತೆ. ನೀವು ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ನಾನು ಮನ್ಸಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಬೇಡ್ಕೊಳ್ತೀನಿ. ನಾನು ಸ್ನಾನ ಮಾಡಾದಮೇಲೆ ನಾನು ಬೇಡ್ಕೊಳ್ಳೋದು, ಡೈಲಿ ಬೇಡ್ಕೊಳ್ಳೋದಿಲ್ಲ, ವಾರದಲ್ಲಿ 1 ಸರಿ 2 ಸರಿ ಬೇಡ್ಕೊಳ್ತೀನಿ. ನಾನು ಫ್ರೆಶ್ ಅಪ್ ಆಗಿರಬೇಕು, ಚೆನ್ನಾಗಿ ನೀಟಾಗಿ ಸ್ನಾನ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ಆವಾಗ ಬೇಡ್ಕೊಂಡಿರ್ತೀನಿ. ಅದು ಹಾಗೇ ಆಗಿರುತ್ತೆ. ಓಕೆನಾ, ಬನ್ನಿ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಸಹಿತ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹಿತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗ ಇದು ಬಂದುಬಿಟ್ಟು ಬಸವೇಶ್ವರ ದೇವಸ್ಥಾನದ ಹತ್ರ ಬಂದಿದ್ವಿ. ಕಬ್ಲಿ ದೇವಸ್ಥಾನ ಆಲ್ಮೋಸ್ಟ್ ಹಾಸನದಲ್ಲಿರೋರಿಗೆ ಗೊತ್ತಿರುತ್ತೆ. ಕಬ್ಲಿ ದೇವಸ್ಥಾನ ಅಂದರೆ ಗೊತ್ತಿರುತ್ತೆ. ಇಲ್ಲಿ ವರ್ಷ ಜಾತ್ರೆ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ಮಾಲೆನ ಸಹಿತ ಹಾಕ್ತಾರೆ. ಸುತ್ತಮುತ್ತ ಹಳ್ಳಿ ಕಡೆಯವರು ಮಾಲೆ ಹಾಕಿಸ್ತಾರೆ, ಬಸವಣ್ಣಂಗೆ ಅಂತಲೇ ಮಾಲೆ ಹಾಕಿಸ್ತಾರೆ. ಕೆಲವಷ್ಟು ಜನ ಇದಕ್ಕೆ ಏನಪ್ಪ ಅಯ್ಯಪ್ಪ ಮಾಲೆ ಅಂತ ಹಾಕ್ಸಿರೆ. ಇಲ್ಲಿ ಬರೀ ನಮ್ಮೂರ ಸೈಡ್ ಮಾತ್ರ ಬಸಪ್ಪಂಗೆ ಅಂತಲೇ ಮಾಲೆ ಹಾಕಿಸ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಬಸವೇಶ್ವರನ ದೇವಸ್ಥಾನಕ್ಕೆ ಬಂದು ಫೈನಲ್ ಆಗಿ ನಾವು ಮತ್ತೆ ರಿಟರ್ನ್ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಸಿಂಪಲಾಗಿ ವಿಡಿಯೋನ ಬೇಕಾಗಿದ್ದು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅಂತ ಚಿಕ್ಕದಾಗಿ ವಿಡಿಯೋನ ಅಲ್ಲಿ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಡೋರ ಹೇಗೆ ಕಾಣ್ತಾ ಇದ್ದಾಳೆ, ನಾಳಿನ ವಿಡಿಯೋದಲ್ಲಿ ಹತ್ತಿರದಿಂದ ತೋರ್ತೀನಿ ಡೋರನ್ನ ಹೇಗೆ ಕಾಣ್ತಿದ್ದಾಳೆ ಏನು ಅಂತ. ಅವಳಂತೂ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ದೇವ್ರನ್ನ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಒಳ್ಳೆಯದಾಗಲಿ. ಆ ದೇವರು ಚಾಮುಂಡೇಶ್ವರಿ ತಾಯಿ, ಬಸವೇಶ್ವರ, ಶನೇಶ್ವರ ದೇವರು ಎಲ್ಲ ದೇವರು ನಿಮಗೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್. ಆದಷ್ಟು ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲಾಟ್ಸ್ ಆಫ್ ಲವ್ ಯು.